ಎಲ್ಲರಿಗೂ ನಮಸ್ಕಾರ. ನಮ್ಮ ಮನೆಯಲ್ಲಿ ನೀರು ಅಂದರೆ ತುಂಬ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ನೀರು ಎಷ್ಟು ನಾವು ಚೆನ್ನಾಗೇ ಇರುತ್ತೆ, ನಾವು ಅಷ್ಟೇ ಆರೋಗ್ಯವಾಗಿರ್ತೀವಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಅದಾದಮೇಲೆ ನೀರು ನಾವು ಎಷ್ಟು ಶುದ್ಧವಾಗಿ ನಾವು ನೋಡ್ಕೊಂಡಿರ್ತೀವಿ ಅಷ್ಟೇ ಶುದ್ಧ ನಮ್ಮ ಆರೋಗ್ಯ ಕೂಡ ಇರುತ್ತೆ. ಅದಾದಮೇಲೆ ನೀರಿನ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ತುಂಬ ಜನಕ್ಕೆ ನೀರಿನ ಸಮಸ್ಯೆದಿಂದ ಬರುವ ಎಲ್ಲ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದರೆ, ನೀರಿನ ಟ್ಯಾಂಕ್ ನೀವು ಒಂದು ಸತೆ ಮೇಲೆ ಹೋಗಿ ನೋಡಿ, ನೀರಿನ ಟ್ಯಾಂಕ್ ಒಳಗೆ ಎಷ್ಟು ಕಲುಷಿತ ನೀರು ಇರುತ್ತೆ ಅಂತಂದರೆ ನೀವೇ ಅದನ್ನು ಕೆಳಗಡೆ ಬಂದು ಯೂಸ್ ಮಾಡ್ಬೇಕನ್ನೋದಕ್ಕೆ ಮನಸ್ಸು ಬರೋದಿಲ್ಲ. ಅದಾದಮೇಲೆ ನೀರು ನಮಗೆ ಎಷ್ಟು ಯೂಸು ಆಗುತ್ತೆ ಅನ್ನೋದನ್ನ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ. ಒಂದು ಬೆಳಗ್ಗೆ ಎದ್ದಾಗಲಿಂದ ಒಂದು ಸ್ನಾನ ಮಾಡೋಕ್ಕಾಗಲಿ, ಒಂದು ಊಟದ ಪಾತ್ರೆ ತೊಳೆಯೋದಕ್ಕೆ ಆಗಲಿ, ಒಂದು ತರಕಾರಿ ತೊಳೆಯೋದಕ್ಕೆ ಎಲ್ಲದಕ್ಕೂ ನಾವು ನೀರನ್ನೇ ಬಳಕೆ ಮಾಡ್ತೀವಿ. ಅದೇ ನೀರು ನಮಗೆ ಸರಿ ಇಲ್ಲ ಅಂತಂದರೆ ನಮಗೆ ಏನೆಲ್ಲ ಕಾಯಿಲೆ ಬರುತ್ತೆ ಅಂತ ನಾನು ನಿಮಗೆ ಒಂದು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ನೀರಿನ ಕಾಯಿಲೆಗಳು ಬಂದ್ಬಿಟ್ಟು ತುಂಬ ಕಠಿಣವಾಗಿರುತ್ತೆ. ಒಂದು ವೈರಲ್ ಫೀವರು, ಒಂದು ನೆಗಡಿ, ಶೀತ, ಕೆಮ್ಮು, ಅದಾದಮೇಲೆ ತಲೆ ಕೂದಲು ಉದುರೋದು, ಚರ್ಮ ರೋಗ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಸೊ ಹಾಗಾದರೆ ನಾವು ಅದನ್ನೆಲ್ಲ ತಡೆಗಟ್ಟಬೇಕಂದ್ರೆ ಏನು ಮಾಡ್ಬೇಕಾಗತ್ತೆ? ಸ್ನೇಹಿತರೆ, ನಿಮಗೆ ಏನು ಐಡಿಯಾ ಬಂತ ನಾನು ಅದನ್ನೇ ಹೇಳೋಕೆ ಹೋಗ್ತಾ ಇದ್ದೀನಿ. ಹೌದು, ನೀರನ್ನು ತೊಳಿಬೇಕು. ಸಿಂಟೆಕ್ಸ್ ಟ್ಯಾಂಕನ್ನು ತೊಳಿಬೇಕು. ನೀವು ಸಿಂಟೆಕ್ಸ್ ಟ್ಯಾಂಕ್ ತೊಳಿಬೇಕಂತ ನಿಮಗೆ ಅಲ್ಲಲ್ಲಿ ಹುಟ್ಟುತ್ತೆ. ತುಂಬ ಕಷ್ಟ. ಸಿಂಟೆಕ್ಸ್ ಟ್ಯಾಂಕ್ ತೊಳೆದು ನಿಮ್ಗೆಲ್ಲರೂ ತುಂಬ ಕಷ್ಟ. ಮಾಮೂಲಾಗಿ ನೀವು ಏನು ಮಾಡ್ತೀರಿ, ಒಂದು ಫಸ್ಟ್ನೇ ಮೆಥಡಲ್ಲಿ ಮನೆಗೆ ಯಾರನ್ನ ಸಣ್ಣ ಮಕ್ಕಳು ಇದ್ದಾರಾ, ಇಲ್ಲ ಚಿಕ್ಕ ಮಕ್ಕಳು ಇದ್ದಾರಾ, ಇಲ್ಲಿ ಯಾರನ್ನ ಸ್ವಲ್ಪ ಸಣ್ಣಗಿರೋರನ್ನ, ಯಾರನ್ನ ತೆಳ್ಳಗಿರೋರನ್ನ ನೀವು ನೀರಿನಿಂದ ಸಿಂಟೆಕ್ಸ್ ಒಳಗೆ ಇಳಿಸ್ತೀರ. ಅದಾದ್ಮೇಲೆ ಅಲ್ಲಿ ಪಾಪ ಅವ್ರಿಗೆ ಎಷ್ಟು ತೊಂದರೆ ಆಗತ್ತೆ ಅಂತ ನಮ್ಗೆ ಗೊತ್ತದು. ಯಾಕಂದ್ರೆ ನಾನು ಮಾಡಿದವನೇ. ಅದು ಸಿಂಟೆಕ್ಸ್ ಒಳಗಡೆ ಇಳಿದ ತಕ್ಷಣ ನೀರೆಲ್ಲ ತೆಗೆದ್ಬಿಟ್ಟು ಅವ್ರು ಈಚೆ ಹಾಕೊಂಡ್ಬಿಟ್ಟು, ಅದಾದ್ಮೇಲೆ ಮತ್ತೆ ಒಳಗಡೆ ಹೋಗಿ ಎಲ್ಲ ಸ್ವಲ್ಪ ಸೋಪಿನ ಪುಡಿ ಹಾಕಿ ಏನೇನು ಹಾಕಿ ಸೈಡೆಲ್ಲ ವಾಲೆಲ್ಲ ಕ್ಲೀನ್ ಮಾಡ್ಕೋಬೇಕು. ಆಯಿತಾ? ಅದು ಫಸ್ಟ್ ಮೆಥಡ್. ಅದು ಸ್ವಲ್ಪ ಹಾರ್ಡ್ ಇರುತ್ತೆ, ಸ್ವಲ್ಪ ಕಷ್ಟ. ಅದು ಸೆಕೆಂಡ್ ಮೆಥಡ್. ನಿಮಗೆ ಮನೆಗೆ ಯಾರು ಅಂಥವ್ರು ಇರಲ್ಲ, ಎಲ್ಲರೂ ಸ್ವಲ್ಪ ದಪ್ಪಗಿರ್ತಾರೆ, ಆಮೇಲೆ ತಳ್ಳಿಗಿರೋಂಥ ಅದು ಯಾರಿಲ್ಲಪ್ಪ, ನಮ್ಗೆ ಯಾಕಪ್ಪ ರಿಸ್ಕ್ ತಗೋಬೇಕು, ನಾವು ಬೇರೆ ಯಾರನ್ನ ಹೊರ ಕಷ್ಟಬಿಟ್ಟು ನಾವು ಮಾಸ ಅನ್ನೋದು ಒಬ್ಬರಿಗೆ ಇರುತ್ತೆ. ಅಂಥವಿದ್ದಾಗ ನಾವು ಏನು ಮಾಡ್ತೀವಿ, ಹೊರಗಿನವ್ರು ಕಳಿಸ್ತೀವಿ. ಅವರು ಹೊರಗಿನವ್ರು ಬಂದವರು ಹೆಂಗಿರ್ತಾರೋ ಏನು ನೋಡಲ್ಲ. ಅವ್ರಿಗೇನು, ನಮಗೆ ಸಿಂಟೆಕ್ಸ್ ಟ್ಯಾಂಕ್ ಕ್ಲೀನ್ ಮಾಡ್ಬೇಕಪ್ಪ ಸಾಕು. ಅದೇನ ಮಾಡ್ತೀನಿ ನನಗೆ ಗೊತ್ತಿಲ್ಲ, ಒಳಗೆ ಇಳಿತೋ ಏನು ಮಾಡ್ತೋ ಗೊತ್ತಿಲ್ಲ. ನಾನು ಒಳಗೆ ಇಳಿದ್ಬಿಟ್ಟು ಸಿಂಬ ತಂದು ಹಾಕ್ತಾನೋ, ಏನೋ ಹೂಳಿತಾನೋ, ನಮ್ಗೆ ಏನು ಗೊತ್ತಾಗಲ್ಲ. ಆಯ್ತಕ್ಕ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅದಾದಮೇಲೆ ಅವ್ನು ಪೇಮೆಂಟ್ ಅವ್ನು ಇಸ್ಕೊಂಡು ಹೋಗ್ತಾನೆ. 100% ₹1 ಬಿಲ್ಲಾಗಲಿ ಅವ್ನು ಕೆಲಸ ತಕ್ಕಂಗೆ ಅವ್ನು ಹೋಗ್ತಾನೆ. ಥರ್ಡ್ ಮೆಥಡ್ ಏನು ಮಾಡ್ತಾರೆ, ಏನಾನ ಈ ಥರ ಬೇರೆ ಮೆಥಡ್ ಏನೇನು ಐತಂತ ನೋಡ್ತಾರೆ. ಆಯಿತಾ? ಇದಕ್ಕೆಲ್ಲ ನೀವು ಹಿಂಗೆ ಮಾಡ್ತಾ ಹೋಗ್ತಾ ಇದ್ರೆ ನಿಮ್ಗೆ ಸೊಲ್ಯೂಷನ್ ಯಾವಾಗ ಸಿಗುತ್ತೆ? ಸೊ ನಾನು ನಿಮಗೆ ಒಂದು ಸೊಲ್ಯೂಷನ್ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ನನ್ನ ಮಾತು ಕೇಳಿ ನೀವು ಎಲ್ಲರೂ ಸಕ್ಸಸ್ ನಾನು ನಿಮ್ಗೆ 100% ಸೊಲ್ಯೂಷನ್ ಕೊಡ್ತೀನಿ. ಬಟ್ ನೀವು ನನ್ನ ಚಾನಲ್ಗೆ ಲೈಕ್ ಕೊಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಯಾಕಂತಂದರೆ ಇದು ಇಂಪಾರ್ಟೆಂಟ್. ಇದು ನಾನು ಈಗ ನೆಕ್ಸ್ಟ್ ನಾನು ಏನಾದ್ರು ವೀಡಿಯೋ ಮಾಡ್ಬೇಕಂದ್ರೆ ನನಗೆ ಒಂದು ಸ್ವಲ್ಪ ಪ್ರೋತ್ಸಾಹ ಬೇಕಾಗುತ್ತಲ್ಲ. ಸೊ ಎಲ್ಲರೂ ನಮ್ಮ ವಿಡಿಯೋ ನೋಡ್ತಾ ಇದ್ರಲ್ಲ, ನೋಡಿದವರೆಲ್ಲ ನಮ್ಮದು ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಆಮೇಲೆ ನಿಮಗೆ ಸಿಂಟೆಕ್ಸ್ ಟ್ಯಾಂಕ್ ಹೆಂಗೆ ಕ್ಲೀನ್ ಮಾಡಬೇಕು ಅನ್ನೋದನ್ನು ನೀವು ನನಗೆ ಒಂದು ಕಮೆಂಟ್ ಹಾಕಿ, ದಯವಿಟ್ಟು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋನ ನಾನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಯಾಕಂತಂದರೆ ಈಗ ನನಗೂ ಪ್ರೋತ್ಸಾಹ ಬರುತ್ತೆ, ಯಾವ ಥರ ಮಾಡಬೇಕು, ಜನಕ್ಕೆ ಯಾವ ಥರ ತೋರಿಸ್ಬೇಕು. ಭಾಳ ಅತಿ ಸುಲಭವಾದದ್ದು ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ. ಅದು ಒಂದು ಅದ್ರ ಮುಖಾಂತರ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ಆಮೇಲೆ ಅದನ್ನು ನೀವು ಎಲ್ಲಾದ್ರೂ ಪರ್ಚೇಸ್ ಮಾಡ್ತಾರೆ. ನಾನು ಸೇಲ್ ಮಾಡ್ತೀನಿ, ನಾನು ನಿಮಗೆ ಕೊಡ್ತೀನಿ. ಬಟ್ ನೀವು ನನಗೆ ಒಂದು ಏನು ಮಾಡ್ಬೇಕಂದ್ರೆ ಕಮೆಂಟ್ ಕೊಡಬೇಕು. ಮುಂದಿನ ವಿಡಿಯೋ ನಮಗೆ ಯಾವ ಥರ ಸಿಂಟೆಕ್ಸ್ ಟ್ಯಾಂಕ್ ಕ್ಲೀನ್ ಮಾಡೋದಂತ ನೀವು ನಮಗೆ ಹೇಳ್ರಿ ಅಂತೇಳಿ ನನಗೆ ಮುಂದೆ ಒಂದು ಕಮೆಂಟ್ಸ್ ಕೊಟ್ಟರೆ, ಸೊ ದಟ್ ನನಗೆ ತುಂಬ ಹೆಲ್ಪ್ ಆಗುತ್ತೆ.
ನಾನು ಮಾಡ್ತಿರೋ ವಿಡಿಯೋ ಎಲ್ಲರಿಗೂ ತಲುಪ್ತೈತೆ ಅಂತೇಳಿ ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸ ಮಾಡಿದವರಿಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.